ಅಮೆರಿಕದ ರಾಜಕೀಯ ಮತ್ತು ನ್ಯಾಯಾಂಗ ಇತಿಹಾಸದಲ್ಲಿ ಇದೀಗ ಒಂದು ಹೊಸ ಅಧ್ಯಾಯ ಬರೆಯಲ್ಪಟ್ಟಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಅಂತ ಅನ್ಸ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿಗಳಿಗೆ ಭಾರತೀಯ ಮೂಲದ ಒಬ್ಬ ವಕೀಲ ತಡೆಯೊಡ್ಡೋದಿಕ್ ಸಾಧ್ಯನಾ? ಕೇವಲ ಒಬ್ಬ ವ್ಯಕ್ತಿ ತನ್ನ ವಾದದ ಮೂಲಕ ಇಡೀ ಸರ್ಕಾರದ ನಿರ್ಧಾರವನ್ನ ಅಸಂವಿಧಾನಿಕ ಅಂತ ಸಾಬೀತುಪಡಿಸೋದು ಹೇಗೆ? ಟ್ರಂಪ್ ಅವರ ಟ್ಯಾರಿಫ್ ಅಂದ್ರೆ ಸುಂಕ ನೀತಿಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿರೋದು ಕೇವಲ ಆರ್ಥಿಕ ಬದಲಾವಣೆನ ಅಥವಾ ಇದು ಅಮೆರಿಕದ ಪ್ರಜಾಪ್ರಭುತ್ವದ ಮೌಲ್ಯಗಳ ಗೆಲುವ? ಈ ಎಲ್ಲ ಪ್ರಶ್ನೆಗಳು ಇವತ್ತು ನೀಲ್ ಕಾತ್ಯಾಲ್ ಅನ್ನುವಂಥ ಹೆಸರಿನ ಸುತ್ತಾ ಇವೆ. ವಿಶ್ವದ ಅತಿ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಅಮೆರಿಕದಲ್ಲಿ ಅಧಿಕಾರ ಮತ್ತೆ ಕಾನೂನಿನ ನಡುವಿನ ಸಮರ ಇದೀಗ ಒಂದು ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಒಂದು ಕಡೆಗೆ ತನ್ನ ವಿಶಿಷ್ಟ ಮತ್ತೆ ಆಕ್ರಮಣಕಾರಿ ನಿರ್ಧಾರಗಳಿಂದಾನೇ ಸುದ್ದಿಯಾಗುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ರೆ, ಇನ್ನೊಂದು ಕಡೆಗೆ ಯಾವುದೇ ಅಬ್ಬರ ಇಲ್ಲದೆ ಕೇವಲ ಸಂವಿಧಾನದ ವಿಧಿಗಳನ್ನ ಅಸ್ತ್ರವಾಗಿ ಬಳಸಿಕೊಂಡು ಆ ನಿರ್ಧಾರಗಳಿಗೆ ತಡೆಯೊಡ್ಡುವಂತಹ ಭಾರತೀಯ ಮೂಲದ ಕಾನೂನು ತಜ್ಞ ನೀಲ್ ಕಾತ್ಯಾಲ್ ಇದ್ದಾರೆ. ಇತ್ತೀಚೆಗೆ ಫೆಬ್ರವರಿ 20, 2026 ಅಮೆರಿಕದ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದು ಐತಿಹಾಸಿಕ ತೀರ್ಪು ಟ್ರಂಪ್ ಅವರ ವಿವಾದಾತ್ಮಕ ಟ್ಯಾರಿಫ್ ನೀತಿಯನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದೆ. ಈ ತೀರ್ಪು ಕೇವಲ ಒಂದು ಆರ್ಥಿಕ ನೀತಿಯ ರದ್ದತಿ ಅಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ರೂ ಸಹ ಅವರು ಸಂಸತ್ತನ್ನ ಅಂದ್ರೆ ಕಾಂಗ್ರೆಸ್ ಅನ್ನು ಮೀರಿ ಸರ್ವಾಧಿಕಾರಿಯಂತೆ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರಜಾಪ್ರಭುತ್ವದ ಎಚ್ಚರಿಕೆ. ಒಬ್ಬ ವಲಸಿಗ ದಂಪತಿಯ ಮಗನಾಗಿ ಅಮೆರಿಕದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನ್ನ ಛಾಪನ್ನ ಮೂಡಿಸಿದ ನೀಲ್ ಕಾತ್ಯಾಲ್ ಅವರ ವೃತ್ತಿ ಜೀವನ, ಅವರು ಟ್ರಂಪ್ ಅವರೊಂದಿಗೆ ನಡೆಸ್ತಾ ಇರುವಂತಹ ಸುದೀರ್ಘ ಕಾನೂನು ಸಂಘರ್ಷ ಮತ್ತೆ ಅಮೆರಿಕದ ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಅವರು ವಹಿಸ್ತಾ ಇರುವಂತಹ ಪಾತ್ರ ಈಗ ಚರ್ಚೆಗೆ ಗ್ರಾಸಾಗಿದೆ. ಟ್ರಂಪ್ ಅವರಂತ ಪ್ರಭಾವಶಾಲಿ ವ್ಯಕ್ತಿಗಳ ನಿರ್ಧಾರಗಳನ್ನ ನ್ಯಾಯಾಲಯದಲ್ಲಿ ಸವಾಲು ಹಾಕೋದಿಕ್ ಬೇಕಾದಂತಹ ಆ ಬೌದ್ಧಿಕ ಧೈರ್ಯ ಕಾತ್ಯಾಲ್ ಅವರಿಗೆ ಎಲ್ಲಿಂದ ಬಂತು? ಮತ್ತೆ ಈ ಕಾನೂನು ಗೆಲುವು ಜಾಗತಿಕ ಆರ್ಥಿಕತೆಯ ಮೇಲೆ ಎಂಥ ಪರಿಣಾಮವನ್ನ ಬೀರಲಿದೆ? ಯಾರು ಈ ನೀಲ್ ಕಾತ್ಯಾಲ್? ನೀಲ್ ಕಾತ್ಯಾಲ್ ಅವರ ಈ ಯಶಸ್ಸಿನ ಕಥೆಯು ಅಮೆರಿಕದ ವಲಸಿಗರ ಸಾಧನೆಯ ಸಂಕೇತ ಆಗಿದೆ. 1970ರಲ್ಲಿ ಅಮೆರಿಕದಲ್ಲಿ ಜನಿಸಿದಂತಹ ನೀಲ್ ಉತ್ತಮ ಭವಿಷ್ಯವನ್ನ ಅರಸಿ ಭಾರತದಿಂದ ವಲಸೆ ಹೋದ ದಂಪತಿಗಳ ಪುತ್ರ. ಅವರ ತಂದೆ ಇಂಜಿನಿಯರ್ ಆಗಿದ್ರೆ, ತಾಯಿ ಮಕ್ಕಳ ವೈದ್ಯ ಆಗಿದ್ರು. ಈ ಶಿಸ್ತುಬದ್ಧ ಮತ್ತೆ ವಿದ್ವತ್ಪೂರ್ಣ ಹಿನ್ನೆಲೆಯು ನೀಲ್ ಅವರ ಶೈಕ್ಷಣಿಕ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕ್ತು. ಅವರು ವಿಶ್ವದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂತಹ ಯೆಲ್ ಲಾ ಸ್ಕೂಲ್ನಿಂದ ಕಾನೂನು ಪದವಿಯನ್ನ ಪಡಿತಾರೆ. ಪದವಿ ಮುಗಿಸಿದ ತಕ್ಷಣನೇ ಅಮೆರಿಕದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಸ್ಟೀಫನ್ ಬ್ರೇಯರ್ ಅವರ ಬಳಿ ಕಾನೂನು ಗುಮಾಸ್ತರಾಗಿ ವೃತ್ತಿಯನ್ನ ಆರಂಭ ಮಾಡಿದ್ದು ಅವ್ರ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಾಕ್ಷಿ. ಇದು ಕೇವಲ ವಕೀಲಿಕೆಗೆ ಸೀಮಿತ ಆಗದ ಅವರು ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ 2 ದಶಕಗಳ ಕಾಲ ಕಾನೂನು ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಮತ್ತೆ ಹಾರ್ವರ್ಡ್ ಹಾಗೂ ಯೆಲ್ ಅಂತಹ ಜಾಗತಿಕ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಜ್ಞಾನಧಾರೆಯನ್ನ ಎರೆದ್ರು. ನೀಲ್ ಕಾತ್ಯಾಲ್ ಅವರ ವೃತ್ತಿ ಜೀವನದ ಅತ್ಯಂತ ಮಹತ್ವದ ಘಟ್ಟ ಅಂತ ಅಂದ್ರೆ ಅವರು ಅಮೆರಿಕ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ನಿರ್ವಹಿಸಿದಂತಹ ಜವಾಬ್ದಾರಿಗಳು. ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಆಡಳಿತ ಅವಧಿಯಲ್ಲಿ ಅವರು ಅಮೆರಿಕದ ಆಕ್ಟಿಂಗ್ ಸಾಲಿಸಿಟರ್ ಜನರಲ್ ಆಗಿ ನೇಮಕಗೊಂಡ್ರು. ಇದು ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸುವಂತಹ ಅತ್ಯಂತ ಪ್ರಭಾವಶಾಲಿ ಹುದ್ದೆಯಾಗಿದೆ. ಈ ಅವಧಿಯಲ್ಲಿ ಅವರು ಸರ್ಕಾರದ ಪರವಾಗಿ ಮಂಡಿಸಿದಂತಹ ವಾದಗಳು ಅಮೆರಿಕದ ಸಾಮಾಜಿಕ ಮತ್ತೆ ಆರ್ಥಿಕ ಚಿತ್ರಣವನ್ನೇ ಬದಲಿಸಿದವು. ವಿಶೇಷವಾಗಿ ಒಬಾಮಾ ಅವರ ಮಹತ್ವಾಕಾಂಕ್ಷೆಯ ಆರೋಗ್ಯ ವಿಮಾ ಯೋಜನೆ ಅಫೋರ್ಡೆಬಲ್ ಕೇರ್ ಆಕ್ಟ್ ನ ಸಂವಿಧಾನಿಕತೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಯಶಸ್ವಿಯಾಗಿ ಸಮರ್ಥಿಸಿಕೊಂಡಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಕೇವಲ ರಾಜಕೀಯ ಪ್ರಕರಣಗಳಷ್ಟೇ ಅಲ್ಲದೇನೆ ಅವರು ರಾಷ್ಟ್ರೀಯ ಭದ್ರತಾ ಮಂಡಳಿ ಮತ್ತೆ ನ್ಯಾಯಾಂಗ ಇಲಾಖೆಯ ವಿಶೇಷ ಸಲಹೆಗಾರರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2011 ಮತ್ತೆ 2014ರಲ್ಲಿ ಅಮೆರಿಕದ ಮುಖ್ಯ ನ್ಯಾಯಾಧೀಶರು ಇವರನ್ನ ಫೆಡರಲ್ ಅಪಿಲಿಯೇಟ್ ನಿಯಮಗಳ ಸಲಹಾ ಸಮಿತಿಯ ಸದಸ್ಯರನ್ನಾಗಿ 2 ಬಾರಿ ನೇಮಿಸಿದ್ದು ಇವರ ಕಾನೂನು ಪರಿಣಿತಿಗೆ ಸಾಕ್ಷಿ. ಸರ್ಕಾರಿ ಸೇವೆಯಲ್ಲಿದ್ದಾಗಲೂ ಕೂಡ ಅವರು ಕೇವಲ ಆದೇಶಗಳನ್ನ ಪಾಲಿಸದೇನೆ ವ್ಯವಸ್ಥೆಯ ತಪ್ಪುಗಳನ್ನ ಒಪ್ಕೊಳ್ಳುವಂತಹ ಒಂದು ಧೈರ್ಯವನ್ನು ಕೂಡ ತೋರಿಸಿದ್ರು. ಅಂದ್ರೆ ಉದಾಹರಣೆಗೆ 2ನೇ ಮಹಾಯುದ್ಧದ ಸಮಯದಲ್ಲಿ ಜಪಾನಿ ಮೂಲದ ಅಮೆರಿಕನ್ನರನ್ನ ಕಾನೂನು ಬಾಹಿರವಾಗಿ ಬಂಧಿಸಿದ್ದಕ್ಕಾಗಿ ಅವರು ಸರ್ಕಾರದ ಪರವಾಗಿ ಅಧಿಕೃತವಾಗಿ ಕ್ಷಮೆ ಯಾಚಿಸಿದ್ದು ಅವ್ರ ನೈತಿಕ ಬದ್ಧತೆಯನ್ನ ತೋರಿಸುತ್ತೆ. ನೀಲ್ ಕಾತ್ಯಾಲ್ ಅವರ ವೃತ್ತಿ ಜೀವನವು ಕೇವಲ ರಾಜಕೀಯ ಅಥವಾ ಆರ್ಥಿಕ ಪ್ರಕರಣಗಳಿಗೆ ಮಾತ್ರನೇ ಸೀಮಿತ ಆಗಿಲ್ಲ, ಬದಲಿಗೆ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಅವ್ರು ತೋರಿದಂತಹ ಬದ್ಧತೆ ಅಪ್ರತಿಮವಾದದ್ದು. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಅಂದ್ರೆ ಹಮ್ದಾನ್ ವರ್ಸಸ್ ರಮ್ಸ್ಫೆಲ್ಡ್ ಅನ್ನುವಂಥ ಒಂದು ಐತಿಹಾಸಿಕ ಪ್ರಕರಣ. ಇದರಲ್ಲಿ ಕಾತ್ಯಾಲ್ ಅವರು ಕುಖ್ಯಾತ ಉಗ್ರ ಒಸಾಮಾ ಬಿನ್ ಲಾಡೆನ್ನ ವೈಯಕ್ತಿಕ ಚಾಲಕನಾಗಿದ್ದಂಥ ಸಲೀಂ ಅಹಮದ್ ಹಮ್ದಾನ್ ಪರವಾಗಿ ವಾದ ಮಾಡಿದ್ರು. 9/11 ದಾಳಿಯ ನಂತರ ಅಮೆರಿಕ ಸರ್ಕಾರ ಕ್ಯೂಬಾದ ಗ್ವಾಂಟನಾಮೋ ಬೇ ನೌಕಾನೆಲೆಯಲ್ಲಿ ಕೈದಿಗಳಿಗಾಗಿ ವಿಶೇಷ ಮಿಲಿಟರಿ ಕಮಿಷನ್ಗಳನ್ನ ರಚನೆ ಮಾಡಿತ್ತು. ಈ ಕಮಿಷನ್ಗಳು ಸಾಮಾನ್ಯ ನ್ಯಾಯಾಂಗ ಪ್ರಕ್ರಿಯೆಯನ್ನ ಅನುಸರಿಸ್ತಾ ಇರಲಿಲ್ಲ.
ಕಾತ್ಯಾಲ್ ಅವರು ಈ ಒಂದು ವ್ಯವಸ್ಥೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ವಾದ ಮಂಡಿಸಿದ ಅವರು ಮಿಲಿಟರಿ ಕಮಿಷನ್ಗಳ ಮೂಲಕ ನಡೆಸುವಂತಹ ಒಂದು ವಿಚಾರಣೆಯು ಜಿನಿವಾ ಒಪ್ಪಂದ ಮತ್ತೆ ಅಮೆರಿಕದ ಮಿಲಿಟರಿ ನ್ಯಾಯ ಸಂಹಿತೆಯ ಉಲ್ಲಂಘನೆಯಾಗಿದೆ ಅಂತ ವಾದ ಮಾಡ್ತಾರೆ. 2006ರಲ್ಲಿ ಸುಪ್ರೀಂ ಕೋರ್ಟ್ ಕಾತ್ಯಾಲ್ ಅವರ ವಾದವನ್ನ ಎತ್ತಿ ಹಿಡಿದು ಆ ಮಿಲಿಟರಿ ಕಮಿಷನ್ಗಳನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿತು. ಒಬ್ಬ ಭಯೋತ್ಪಾದಕನ ಚಾಲಕನಿಗೂ ಕೂಡ ಸಂವಿಧಾನಬದ್ಧ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದಿಸಿದಂಥ ಈ ಪ್ರಕರಣವು ಅಮೆರಿಕದ ಇತಿಹಾಸದಲ್ಲೇ ಕಾರ್ಯಾಂಗದ ಅನಿಯಂತ್ರಿತ ಅಧಿಕಾರಕ್ಕೆ ನ್ಯಾಯಾಂಗವು ಹಾಕದಂತಹ ದೊಡ್ಡ ಬ್ರೇಕ್ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಹೋರಾಟವು ನೀಲ್ ಕಾತ್ಯಾಲ್ ಅವರನ್ನ ಕೇವಲ ಒಬ್ಬ ವಕೀಲನನ್ನಾಗಿ ಮಾತ್ರ ಅಲ್ಲದೇನೆ ಸಂವಿಧಾನದ ನೈತಿಕ ಮೌಲ್ಯಗಳ ರಕ್ಷಕನನ್ನಾಗಿ ಜಾಗತಿಕ ವೇದಿಕೆಯಲ್ಲಿ ಗುರುತಿಸೋ ಹಾಗೆ ಮಾಡಿತು. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ದಿನದಿಂದಾನು ನೀಲ್ ಕಾತ್ಯಾಲ್ ಅವರ ಪ್ರಬಲ ಕಾನೂನು ವಿರೋಧಿಯಾಗಿ ಹೊರಹೊಮ್ಮಿದ್ದಾರೆ. ಇವ್ರ ನಡುವಿನ ಸಂಘರ್ಷ ಮೊದಲು ಸ್ಫೋಟಗೊಂಡಿದ್ದು 2017ರಲ್ಲಿ. ಟ್ರಂಪ್ ಕೆಲವು ಮುಸ್ಲಿಂ ರಾಷ್ಟ್ರಗಳ ಮೇಲೆ ಹೇರಿದಂತಹ ಟ್ರಾವೆಲ್ ಬ್ಯಾನ್ ಪ್ರಕರಣದಲ್ಲಿ ಹವಾಯಿ ರಾಜ್ಯದ ಪರವಾಗಿ ವಾದ ಮಂಡಿಸಿದಂತಹ ಕಾತ್ಯಾಲ್ ಈ ನಿರ್ಧಾರವು ಧಾರ್ಮಿಕ ತಾರತಮ್ಯದಿಂದ ಕೂಡಿದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದಲ್ಲದೇನೆ ಟ್ರಂಪ್ ವಿರುದ್ಧದ ಮಹಾಭಿಯೋಗ ಪ್ರಕ್ರಿಯೆಗಳ ಸಮಯದಲ್ಲಿ ಕಾತ್ಯಾಲ್ ಅತ್ಯಂತ ಮುಂಚೂಣಿಯಲ್ಲಿದ್ರು. ಟ್ರಂಪ್ ಅವರ ಅಧಿಕಾರ ದುರುಪಯೋಗದ ಬಗ್ಗೆ ಇಂಪೀಚ್ ಅನ್ನುವಂಥ ಒಂದು ಪುಸ್ತಕವನ್ನೇ ಬರೆದ ಇವರನ್ನ ಟ್ರಂಪ್ ಒಬಾಮಾ ಹ್ಯಾಕ್ ಮತ್ತೆ ಡೀಪ್ ಸ್ಟೇಟ್ ವಕೀಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಟೀಕೆ ಮಾಡಿದ್ದಾರೆ. ಟ್ರಂಪ್ ಅವರಿಗೆ ಅಧ್ಯಕ್ಷೀಯ ವಿನಾಯಿತಿ ನೀಡುವಂತ ಪ್ರಕರಣದಲ್ಲೂ ಕೂಡ ಕಾತ್ಯಾಲ್ ಅವರು ನ್ಯಾಯಾಲಯಕ್ಕೆ ಅಮಿಕಸ್ ಬ್ರೀಫ್ ಅನ್ನು ಸಲ್ಲಿಸುವ ಮೂಲಕ ಟ್ರಂಪ್ ವಿರುದ್ಧದ ಕಾನೂನು ಹೋರಾಟಕ್ಕೆ ಅಗತ್ಯವಾದಂತಹ ಭದ್ರ ಸಾಕ್ಷ್ಯಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ನೀಲ್ ಕಾತ್ಯಾಲ್ ಮತ್ತೆ ಟ್ರಂಪ್ ನಡುವಿನ ಈ ಸುದೀರ್ಘ ಸಮರದ ಇತ್ತೀಚಿನ ಮತ್ತೆ ಅತ್ಯಂತ ದೊಡ್ಡ ಗೆಲುವು ಅಂತ ಅಂದ್ರೆ ಫೆಬ್ರವರಿ 20, 2026ರ ಸುಪ್ರೀಂ ಕೋರ್ಟ್ನ ತೀರ್ಪು. ಅಧ್ಯಕ್ಷ ಟ್ರಂಪ್ ಅವರು ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಶಕ್ತಿಗಳ ಕಾಯ್ದೆಯನ್ನ ಬಳಸಿಕೊಂಡು ಕಾಂಗ್ರೆಸ್ನ ಅನುಮೋದನೆ ಇಲ್ಲದೇನೆ ಭಾರತ ಸೇರಿದ ಹಾಗೆ ಹಲವು ದೇಶಗಳ ಮೇಲೆ ಏಕಪಕ್ಷೀಯವಾಗಿ ಸುಂಕವನ್ನ ಹೇರಿದ್ರು. ಈ ನಿರ್ಧಾರವು ಅಮೆರಿಕದ ಸಣ್ಣ ವ್ಯಾಪಾರಿಗಳ ಮೇಲೆ ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳ ಮೇಲೆ ಭಾರಿ ಹೊಡೆತ ನೀಡಿತ್ತು. ಕಾತ್ಯಾಲ್ ಅವರು ಈ ಪ್ರಕರಣದಲ್ಲಿ ಸಣ್ಣ ಉದ್ಯಮಿಗಳ ಪರವಾಗಿ ನಿಂತು ಅಧ್ಯಕ್ಷರು ಕಾನೂನನ್ನ ಅತಿಕ್ರಮಿಸ್ತಾ ಇದ್ದಾರೆ ಅಂತ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ 6-3ರ ಬಹುಮತದೊಂದಿಗೆ ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿಯನ್ನ ರದ್ದುಗೊಳಿಸಿತು. ಒಬ್ಬ ವಲಸಿಗನ ಮಗ ಸುಪ್ರೀಂ ಕೋರ್ಟ್ ಹೋಗಿ ಅಧ್ಯಕ್ಷರು ಮಾಡ್ತಾ ಇರೋದು ಕಾನೂನು ಬಾಹಿರ ಅಂತ ಸಾಬೀತುಪಡಿಸೋದಕ್ಕಿಂತ ದೊಡ್ಡ ಪ್ರಜಾಪ್ರಭುತ್ವದ ಗೆಲುವು ಮತ್ತೊಂದಿಲ್ಲ ಅಂತ ಕಾತ್ಯಾಲ್ ಅವರು ಈ ಒಂದು ಗೆಲುವನ್ನ ಸಂಭ್ರಮಿಸಿದ್ದಾರೆ. ಅಂದ್ರೆ ಅಂತಿಮವಾಗಿ ನೀಲ್ ಕಾತ್ಯಾಲ್ ಮತ್ತೆ ಡೊನಾಲ್ಡ್ ಟ್ರಂಪ್ ನಡುವಿನ ಈ ಸಮರ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟ ಅಲ್ಲ, ಇದು ಕಾನೂನಿನ ಆಡಳಿತ ಮತ್ತೆ ವ್ಯಕ್ತಿಗತ ಅಧಿಕಾರ ನಡುವಿನ ಸಂಘರ್ಷ ಆಗಿದೆ. ರಾಜಕೀಯ ನಾಯಕರು ಎಷ್ಟೇ ಶಕ್ತಿಶಾಲಿಯಾಗಿದ್ರು ಕೂಡ ಸಂವಿಧಾನಕ್ಕಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಒಂದು ಸತ್ಯವನ್ನ ಕಾತ್ಯಾಲ್ ಅವರು ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವಕೀಲಿಕೆಯ ವೃತ್ತಿಯನ್ನ ಕೇವಲ ಹಣ ಗಳಿಸುವಂತಹ ಒಂದು ದಾರಿಯನ್ನಾಗಿ ನೋಡದೇನೆ ವ್ಯವಸ್ಥೆಯ ತಪ್ಪುಗಳನ್ನು ಸರಿಪಡಿಸುವಂತಹ ಅಸ್ತ್ರವನ್ನಾಗಿ ಬಳಸಿದ ನೀಲ್ ಕಾತ್ಯಾಲ್ ಅವರ ಈ ಹಾದಿ ಇವತ್ತಿನ ಪೀಳಿಗೆಗೆ ಮಾದರಿಯಾಗಿದೆ. ಟ್ರಂಪ್ ಅವರು ಮತ್ತೊಮ್ಮೆ ಸುಂಕ ಹೇರುವಂತ ಬೆದರಿಕೆಯನ್ನು ಹಾಕಿದ್ರು ಅಮೆರಿಕ ನ್ಯಾಯಾಂಗ ವ್ಯವಸ್ಥೆಯು ಜೀವಂತವಾಗಿರೋವರೆಗೆ ಸಂವಿಧಾನವು ಸುರಕ್ಷಿತ ಅನ್ನುವಂಥ ಒಂದು ಭರವಸೆಯನ್ನ ಈ ತೀರ್ಪು ನೀಡಿದೆ. ಬೌದ್ಧಿಕ ಸ್ಥಿರತೆ ಮತ್ತೆ ಕಾನೂನುಬದ್ಧ ಹೋರಾಟದಿಂದ ಜಗತ್ತಿನ ಅತಿ ದೊಡ್ಡ ಶಕ್ತಿಯನ್ನು ಕೂಡ ಎದುರಿಸಬಹುದು ಅನ್ನೋದಕ್ಕೆ ನೀಲ್ ಕಾತ್ಯಾಲ್ ಅವರೇ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ತಾರೆ. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.